ಏಕಾಏಕಿಯಾಗಿ ಕಾರು ಸ್ಫೋಟಗೊಂಡಿದೆ. ತಪ್ಪಿದ ಭಾರಿ ಅನಾಹುತ. ನೋಡಿ, ಮಹೇಂದ್ರ XUV 300 ಈ ಕಾರು ಸಂಪೂರ್ಣವಾಗಿ ಛಿದ್ರ ಆಗಿದೆ. ಕಾರು ಬ್ಲಾಸ್ಟ್ ಆಗಿದೆ. ಅನಾಹುತದಿಂದ ವೈನ್ ಶಾಪ್ ಮಾಲೀಕ ಪಾರಾಗಿದ್ದಾರೆ. ಕೂದಲೆಡೆ ಅಂತರದಿಂದ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟಿದ್ರು, ಪರಿಶೀಲನೆ ಕೂಡ ಮಾಡಿದ್ದಾರೆ. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಆತಂಕ ಕ್ರಿಯೇಟ್ ಮಾಡಿದೆ. ಅಂದ್ರೆ ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಯಿತು, ಏನಾಯ್ತು, ಅಲ್ಲಿ ಲೋಪದೋಷಗಳು ಅನ್ನುವಂಥದ್ದೇ ಈಗ ಪೊಲೀಸರಿಗೆ ಯಕ್ಷ ಪ್ರಶ್ನೆ ಆಗಿದೆ. ಏಕಾಏಕಿಯಾಗಿ ಕಾರು ಸ್ಫೋಟಗೊಂಡಿದೆ. ನಿಜಕ್ಕೂ ಇದು ಭಾರಿ ಅನಾಹುತವೊಂದು ತಪ್ಪಿರುವಂಥದ್ದು. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಈಗ ಆತಂಕ ಮನೆ ಮಾಡಿದೆ. ಜಯಶ್ರೀ ಹನುಮಂತ ಅತಣಿ ಎಂಬುವರಿಗೆ ಸೇರಿದಂತಹ ವಾಹನ ಇದಾಗಿದೆ. 3 ವರ್ಷದ ಹಿಂದೆ ಪತ್ನಿಯ ಹೆಸರಲ್ಲಿ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. ಕಾರು ಸ್ಫೋಟದ ಕಾರಣ ಪತ್ತೆಗೆ ಈಗ ಪೊಲೀಸರಿಂದ ತೀವ್ರವಾದಂತಹ ತನಿಖೆ ಮುಂದುವರೆದಿರುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಕಾರು ಎಷ್ಟರ ಮಟ್ಟಿಗೆ ಛಿದ್ರವಾಗಿದೆ ಅನ್ನೋದನ್ನ ನಾವು ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರುವಂಥದ್ದು. ಆ ಕಾರೇ ಗುರುತು ಸಿಗ್ಲಾರ್ದಷ್ಟು ಸ್ಫೋಟಗೊಂಡಿರುವಂಥದ್ದು. ಕಾರು ಸ್ಫೋಟದ ಕಾರಣ ಈಗ ಪತ್ತೆಗೆ ಪೊಲೀಸರಿಂದ ತೀವ್ರ ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನಾಯಿತು ಎಕ್ಸಾಕ್ಟ್ ಆಗಿ, ಯಾವ ಕಾರಣಕ್ಕಾಗಿ ಏಕಾಏಕಿಯಾಗಿ ಸ್ಫೋಟಗೊಳ್ತು, ಏನ್ ಕಾರಣ ಆಯಿತು ಸ್ಫೋಟಗೊಳ್ಳೋದಕ್ಕೆ? ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿದ್ದಾರೆ, ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಈಗ ಆತಂಕ ಮನೆ ಮಾಡಿರುವಂಥದ್ದು. ಎಷ್ಟರ ಮಟ್ಟಿಗೆ ಛಿದ್ರಗೊಂಡಿದೆ. ಆ ಕಾರ್ನಲ್ಲೂ ಕೂಡ ಪ್ರಯಾಣ ಬೆಳೆಸ್ತಾ ಇದ್ರು. ಏಕಾಏಕಿಯಾಗಿ ಬ್ಲಾಸ್ಟ್ ಆಗುತ್ತೆ. ತದನಂತರ ಕಾರ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ರು ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಇಳ್ಕೊಳ್ತಾರೆ. ಆದ್ರೆ ಏನಾಯ್ತು ಎಕ್ಸಾಕ್ಟ್ ಆಗಿ ಅನ್ನೋದು ಇನ್ನೂವರೆಗೂ ಕೂಡ ಗೊತ್ತಾಗಿಲ್ಲ. ಈಗ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ಜಯಶ್ರೀ ಹನುಮಂತ ಅಂತ ಹೇಳಿ ಅವರು ಮೂಲತಃ ಅತಣಿ ಅವ್ರಿಗೆ ಸೇರಿರುವಂತಹ XUV ಕಾರ್ ಇದು. ಬಾಗಲಕೋಟೆಯಲ್ಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಗಂಭೀರವಾಗಿ ಈಗ ತನಿಖೆ ಮಾಡಿಸ್ತಾ ಇದ್ದೇವೆ. CCTV ಮತ್ತು ಕಾಲ್ CDR ಅನ್ನ ಪರಿಶೀಲಿಸ್ತಾ ಇದ್ದೇವೆ. ಬಾಂಬ್ ನಿಷ್ಕ್ರಿಯ ದಳ ಸೋಕೋ ಟೀಮ್ ಪರಿಶೀಲನೆ ಮಾಡ್ತಾರೆ. ಬ್ಯಾಟರಿ ಇಂಜಿನ್ಗೆ ಸಂಬಂಧಪಟ್ಟಂತೆ ಸ್ಫೋಟಕವಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಬ್ಯಾಟರಿ ಇಂಜಿನ್ಗೆ ಸಂಬಂಧಪಟ್ಟಂತೆ ಏನೋ ಸ್ಫೋಟ ಆಗಿದೆ ಅನ್ನುವಂತಹ ಈಗ ಆ ಗುಮಾನಿ ಹರಿದಾಡ್ತಾ ಇದೆ. ಆದ್ರೆ ನಾವು ಎಲ್ಲಾ ಆಯಾಮಗಳಲ್ಲೂ ಕೂಡ ಪರಿಶೀಲನೆ ಕೂಡ ನಡೆಸಿದ್ದೇವೆ. ಬಾಗಲಕೋಟೆ SP ಸಿದ್ಧಾರ್ಥ ಗೋಯ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ದು ಹಿಪ್ಪರಗಿಯಲ್ಲಿ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬ್ಬಕವಿಯಿಂದ ಹಿಪ್ಪರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40ಕ್ಕೆ ನಾನು ಮನೆಗೆ ಹೋಗ್ಬೇಕಂತ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕನ್ನು ಕೂಡ ಢಮ್ ಮತ್ತು ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮ್ಗೆ ಕಂಡು ಬಂದಿಲ್ಲ. ಮತ್ತು ಅದ್ರ ಸ್ಪೇಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದಾವು. ಗಾಡಿ ಎಲ್ಲ ಇಂಜನ್ನದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಅದೇನಾಗೈತಿ ನಾವು ತನಿಖೆ ಮಾಡಬೇಕಿನ್ನ. ನಮ್ದು ಹಿಪ್ಪರಗಿಯಲ್ಲಿ ಒಂದು ಶಾಪ್ ಇತ್ತು. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರುಗೇಶ್, ನಾವು ಗಮನಿಸಿದಾಗ ಈಗ ಗೊತ್ತಾಗ್ತಾ ಇರುವಂತದ್ದು ಇಂಜಿನ್ಗೆ ಸಂಬಂಧಪಟ್ಟಂತೆ ಬ್ಯಾಟ್ರಿ ಏನಾದ್ರೂ ಬ್ಲಾಸ್ಟ್ ಆಯ್ತಾ ಅಥವಾ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಏನಾದ್ರೂ ಪ್ರಯತ್ನ ಪಟ್ರ? ಏನ್ ತನಿಖೆ ನಂತರ ಏನ್ ಗೊತ್ತಾಗಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಏನ್ ತನಿಖೆಯನ್ನು ನಡೆಸ್ತಿದಾರ ಪೊಲೀಸರು? ಹೆಂಗೆ ದೀಪಾ, ಈಗಾಗಲೇ ಏಕಾಏಕಿಯಾಗಿ ಒಂದು XUV 300 ಕಾರ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಕಾರಿನಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬೋದು. ಇದು ಏನು ಈಗಾಗಲೇ ಬೆಳಗಾವಿಯ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿದ್ದಾರೆ. ಕಳೆದ 3 ವರ್ಷಗಳಿಂದ ಜಯಶ್ರೀ ಹನುಮಂತ ಅವರಿಗೆ ಸೇರಿದಂತಹ ವಾಹನ 3 ವರ್ಷ ಹಿಂದೆ ಅವರ ಪತ್ನಿಯ ಹೆಸರಲ್ಲಿ ಈ ವಾಹನವನ್ನ ಖರೀದಿ ಮಾಡಲಾಗಿತ್ತು. ಈಗ ಇದು ಏಕಾಏಕಿಯಾಗಿ ಒಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬೋದು. ಅದರಿಂದ ಈಗಾಗಲೇ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SP ಅವರು ಕೂಡ ಗಂಭೀರವಾಗಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಇರ್ತಕ್ಕಂಥ ಒಂದು CCTV ಆಗಿರ್ಬೋದು ಮತ್ತು ಕಾಲ್ CDR ಅನ್ನ ಈಗಾಗಲೇ ಪರಿಶೀಲನೆ ಮಾಡುವ ಮುಖಾಂತರ ಈಗ ಮಾಲೀಕ ಒಂದು ರೀತಿಯಾಗಿ ಬಚಾವಾಗಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಯಾವ ಉದ್ದೇಶದಿಂದ ಈ ರೀತಿಯಾಗಿ ಆಗಿದೆ ಅನ್ನೋದು ಈಗಾಗಲೇ ಇಂಜನ್ ಏನಾದ್ರು ಬ್ಲಾಸ್ಟ್ ಆಗಿರ್ಬೋದಾ ಅಥವಾ ಬ್ಯಾಟರಿಗೆ ಸಂಬಂಧಪಟ್ಟಂತೆ ಏನಾದ್ರು ಸ್ಫೋಟ ಸಂಭವಿಸಿರ್ಬೋದಾ ಅನ್ನುವ ತನಿಖೆಯನ್ನ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ. ಇದರ ಸಂಬಂಧಪಟ್ಟಂತೆ ಈಗಾಗಲೇ ಅದಕ್ಕೆ ಸೂಕ್ತವಾದಂತ ಯಾವ ಪ್ರಕರಣಕ್ಕೆ ಏನು ಗಾಡಿಯಲ್ಲಿ ಯಾವ ದೋಷ ಇತ್ತು ಅನ್ನೋದು ಕೂಡ ಈಗಾಗಲೇ ಅಲ್ಲಿನ ಇರ್ತಕ್ಕಂಥ ಮೆಕ್ಯಾನಿಕ್ ಅನ್ನ ಕರೆಸಿ ಅಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂತೆ ಎಲ್ಲವೂ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ದೀಪಾ, ಮುರುಗೇಶ್, ತಮ್ಮ ಮಾಹಿತಿಗಾಗಿ